ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ನವಕೋಟಿ ನಾರಾಯಣ ಶ್ಯಾಮ್ ಪ್ರಸಾದ್ ಮೂವೀಸ್ ಅಡಿಯಲ್ಲಿ 1964ರಲ್ಲಿ ತೆರೆಕಂಡ ನವಕೋಟಿ ನಾರಾಯಣ ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 49ನೇ ಚಿತ್ರ. ಚಿತ್ರದ IMDb ರೇಟಿಂಗ್ 10ಕ್ಕೆ 9.3. ಚಿತ್ರದ ಕಾಲಾವಧಿ 157 ನಿಮಿಷ. ಚಿತ್ರದ ತಾಂತ್ರಿಕ ವಿವರ. ನಿರ್ದೇಶನ SKA ಚಾರಿ, ನಿರ್ಮಾಪಕರು DR ನಾಯ್ಡು, ಸಂಗೀತ ಶಿವಪ್ರಸಾದ್ ಹಾಗೂ ಛಾಯಾಗ್ರಹಣ SV ಶ್ರೀಕಾಂತ್. ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಾಹುಕಾರ್ ಜಾನಕಿ, ಶ್ರೀಕಂಠಸ್ವಾಮಿ, ಡಿಕ್ಕಿ ಮಾಧವರಾವ್, HR ಶಾಸ್ತ್ರಿ, ಅಶ್ವಥ್ ನಾರಾಯಣ್, ಗುಗ್ಗು, ಗಿರಿಮಾಜಿ, BV ರಾಧಾ, ಕೆಂಪರಾಜ್ ಅರಸ್, ಬೇಬಿ ಚಂದ್ರಕಲಾ ಮುಂತಾದವರು ಅಭಿನಯಿಸಿದ್ದಾರೆ. ಚಿತ್ರದ ಪ್ರಸಿದ್ಧ ಗೀತೆಗಳು. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆ ಮಾಡಲು ಮಧುಕರ ವೃತ್ತಿ ಎನ್ನದು, ಅದು ಬಲು ಚೆನ್ನದು. ದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ, ಹುಚ್ಚಪ್ಪಗಳಿರ. ನವಕೋಟಿ ನಾರಾಯಣ ಚಿತ್ರದ ವಿಶೇಷತೆಗಳು. ದಾಸಶ್ರೇಷ್ಠರಾದ ಶ್ರೀ ಪುರಂದರದಾಸರ ಪಾತ್ರವನ್ನು ಕನ್ನಡ ಶ್ರೇಷ್ಠರಾದ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದಂತೆ ಅಭಿನಯಿಸಿರುವುದು. ಕನ್ನಡದಲ್ಲಿ ಪುರಂದರದಾಸರ ಬಗ್ಗೆ ಬಂದ 3 ಚಿತ್ರಗಳಲ್ಲಿ 1937ರಲ್ಲಿ ಮೊದಲನೇ ಚಿತ್ರ ತೆರೆಗೆ ಬಂದರೆ 1964ರ ಈ ಚಿತ್ರ ಎರಡನೆಯದು. ಹಾಗೆಯೇ 1967ರಲ್ಲಿ ಶ್ರೀ ಪುರಂದರದಾಸರು ಎಂಬ ಚಿತ್ರ ಬಂದಿದೆ. ಡಾಕ್ಟರ್ ಪಂಚಮುಖಿ, ಪ್ರೊಫೆಸರ್ SK ರಾಮಚಂದ್ರರಾವ್, ಡಾಕ್ಟರ್ ವರದರಾಜರಾವ್, ಬೇಲೂರು ಕೇಶವದಾಸರ ಲೇಖನಗಳನ್ನು ಆಧರಿಸಿ ಪುರಂದರದಾಸರ ನೈಜ ಜೀವನದ ಘಟನೆಗಳನ್ನು ಇಟ್ಟುಕೊಂಡು ಚಿತ್ರಕಥೆ ಸಿದ್ಧಪಡಿಸಲಾಗಿದೆ. ಹಾಗೆಯೇ ಚಿತ್ರದ ಗೀತೆಗಳನ್ನು ಈಗಿನ ಸಾಹಿತಿಗಳಿಂದ ಬರೆಸದೆ ವ್ಯಾಸರಾಜ ಯತಿಗಳು ಹಾಗೂ ಶ್ರೀ ಪುರಂದರದಾಸರೇ ರಚಿಸಿರುವ ಗೀತೆಗಳನ್ನು ಚಿತ್ರಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಕನ್ನಡದ ಆರಂಭಿಕ ಚಿತ್ರಗಳಲ್ಲಿ ಖ್ಯಾತ ನಾಯಕ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದ ಶ್ರೀ ಕೆಂಪರಾಜ ಅರಸ್ ಅವರು ಈ ಚಿತ್ರದಲ್ಲಿ ಗೌರವ ನಟರಾಗಿ ಅಭಿನಯಿಸಿದ್ದಾರೆ. ಕನ್ನಡದ ಖ್ಯಾತ ನಾಯಕ ನಟಿ ಹಾಗೂ ಮುಂದೆ ಪೋಷಕ ನಟಿಯಾಗಿ ಪ್ರಸಿದ್ಧಿಯಾದ ಶ್ರೀಮತಿ BV ರಾಧಾ ಅವರು ನಟಿಸಿರುವ ಪ್ರಥಮ ಚಿತ್ರವಿದು. ಚಿತ್ರಕಥೆ. ದಾಸಶ್ರೇಷ್ಠರು, ಕರ್ನಾಟಕ ಸಂಗೀತ ಪಿತಾಮಹರೂ ಆದ ಶ್ರೀ ಪುರಂದರದಾಸರ ಜೀವನಗಾಥೆಯನ್ನು ಒಳಗೊಂಡ ಚಿತ್ರ ನವಕೋಟಿ ನಾರಾಯಣ. ಪುರಂದರದಾಸರು ದಾಸರಾಗುವ ಮುನ್ನ ಜೀವನವನ್ನು ಚಿತ್ರದ ಮೊದಲಾರ್ಧದಲ್ಲಿ ತೋರಿಸಲಾಗಿದೆ. ಶ್ರೀನಿವಾಸ ನಾಯಕ ದೊಡ್ಡ ಶ್ರೀಮಂತನಾಗಿದ್ದರೂ ಸಹ ಕಡು ಲೋಭಿ. ಭಿಕ್ಷುಕನಿಗೆ ತನ್ನ ಹೆಂಡತಿ ಕೊಟ್ಟ ದಾನದ ಅಕ್ಕಿಯನ್ನೂ ಸಹ ನೆಲಕ್ಕೆ ಚೆಲ್ಲಾಡಿ ಅದನ್ನು ತನ್ನ ಮಕ್ಕಳಿಂದಲೇ ಆರಿಸಿಕೊಂಡು ಬರಲು ಹೇಳುವ ಮನಸ್ಸುಳ್ಳ ವ್ಯಕ್ತಿ. ಹಾಗೆಯೇ ತವರಿಗೆ ಬಂದ ತನ್ನ ಸ್ವಂತ ಮಗಳು ತನ್ನ ಮನೆಯಲ್ಲಿ ಜಾಸ್ತಿ ದಿನ ಇದ್ದಲ್ಲಿ ಖರ್ಚು ಹೆಚ್ಚಾಗುವುದು ಎಂದು ಭಾವಿಸುವವ. ಇಂಥವನಿಗೆ ಸದ್ಗೃಹಿಣಿಯಾದ ಹೆಂಡತಿ, ತಂದೆ ತಾಯಿಗೆ ನಿಷ್ಠೆ ತೋರುವ ಮಕ್ಕಳೂ ಇದ್ದು, ಜೊತೆಗೆ ಹಾಸಿಗೆ ಹಿಡಿದ ತಂದೆಯೂ ಇರುತ್ತಾರೆ. ತನ್ನ ದುಡಿಮೆಯಿಂದ ನವಕೋಟಿ ನಾರಾಯಣನಾದ ಇವನು ಶತಕೋಟಿ ಹಣದ ಒಡೆಯನಾಗಬೇಕೆಂಬ ಆಸೆಯನ್ನು ಹೊಂದಿರುತ್ತಾನೆ. ಇದಕ್ಕೆ ಇಂಬುಗೊಡುವಂತೆ ವೇಶ್ಯೆಯ ಬಳಿ ಸಹ ಸಂಗೀತ ಪಂಥವನ್ನು ಮಾಡಿ ಅವಳ ಒಡವೆಗಳನ್ನು ಸಹ ಗೆದ್ದು ತರುತ್ತಾನೆ. ಇವನನ್ನು ಪರಿವರ್ತಿಸಲು ಸಾಕ್ಷಾತ್ ಪಾಂಡುರಂಗನೇ ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ಬರುತ್ತಾನೆ. ಈತನ ಹೆಂಡತಿಯ ಮೂಗುತಿಯನ್ನು ದಾನ ಪಡೆದ ಈ ಬ್ರಾಹ್ಮಣ ಅದನ್ನು ಶ್ರೀನಿವಾಸ ನಾಯಕನ ಬಳಿಯೇ ಅಡವಿಡುತ್ತಾನೆ. ಅನುಮಾನಗೊಂಡ ಶ್ರೀನಿವಾಸ ನಾಯಕ ತನ್ನ ಹೆಂಡತಿ ಬಳಿ ಕೋಪ ತೋರಿ ಶಿಕ್ಷಿಸಲು ಹೋದಾಗ ದೈವಭಕ್ತೆಯಾದ ಈಕೆಯ ಸಹಾಯಕ್ಕೆ ದೇವರೇ ಬಂದು ಆಕೆಯ ಮೂಗುತಿ ಹಿಂತಿರುಗುತ್ತದೆ. ತಾನು ಅಡವಿಟ್ಟ ಮೂಗುತಿಯನ್ನು ಕೇಳಲು ಶ್ರೀನಿವಾಸ ನಾಯಕನ ಬಳಿ ಬ್ರಾಹ್ಮಣ ಬರುತ್ತಾನೆ. ಶ್ರೀನಿವಾಸ ನಾಯಕ ಎಷ್ಟು ಹಣ ಕೊಡುತ್ತೇನೆ ಎಂದರೂ ಕೇಳದೆ ತನ್ನ ಮೂಗುತಿಯನ್ನು ಕೊಟ್ಟುಬಿಡು ಎಂದು ಹೇಳಿದಾಗ ಶ್ರೀನಿವಾಸ ನಾಯಕನು ಪೆಟ್ಟಿಗೆಯಲ್ಲಿಟ್ಟಿದ್ದ ಮೂಗುತಿ ಕಾಣದಾಗಿರುತ್ತದೆ. ದಿಗ್ಭ್ರಮೆಗೊಂಡ ಈತನನ್ನು ಈತನ ಹೆಂಡತಿ ಇದಕ್ಕೆಲ್ಲ ಬ್ರಾಹ್ಮಣನೇ ಕಾರಣನೆಂದು ಹೇಳಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಗರ್ಭಗುಡಿಯಲ್ಲಿ ಬ್ರಾಹ್ಮಣ ಈತಳಿಗೆ ಮಾತ್ರ ಕಂಡು ಬಂದದ್ದು ಕೇಳಿ ಶ್ರೀನಿವಾಸ ನಾಯಕನಿಗೆ ತನ್ನ ಮೇಲೆ ತನಗೇ ವ್ಯಥೆಯಾಗುತ್ತದೆ. ತನ್ನ ಬಳಿ ಇರುವ ನಶ್ವರ ಸಂಪತ್ತಿನ ಬಗ್ಗೆ ಆಸೆ ಹೋಗಿ ಅದನ್ನೆಲ್ಲ ದಾನ ಮಾಡಿದ ಈತ ವ್ಯಾಸರಾಜರ ಆಶ್ರಮಕ್ಕೆ ತನ್ನ ಪರಿವಾರ ಸಮೇತ ಬರುತ್ತಾನೆ.
ಮಠದ ಕೆಲ ಶಿಷ್ಯರು ಇವನನ್ನು ಅವಮಾನ ಮಾಡಿದರೂ ಸಹ ಗುರುಗಳ ಶ್ರೀರಕ್ಷೆ ಈತನಿಗೆ ದೊರೆತು ಅವರು ಈತನನ್ನು ಅರಸಿ ಈತನ ಹೆಸರನ್ನು ಪುರಂದರದಾಸರೆಂದು ನಾಮಕರಣ ಮಾಡುತ್ತಾರೆ. ಕನ್ನಡ ಭಾಷೆಯಲ್ಲಿ ಕೋಟಿ ಜನಗಳು ಇಷ್ಟಪಡುವ ಸಾಹಿತ್ಯವನ್ನು ಬರೆ, ಕರ್ನಾಟಕ ಸಂಗೀತಕ್ಕೆ ನಿನ್ನ ವಿದ್ವತ್ತನ್ನು ಧಾರೆ ಎರೆ ಎಂದು ಹೇಳಿ ಆತ ರಚಿಸುವ ಸಂಗೀತ ಕೃತಿಗಳನ್ನು ಮಠಕ್ಕೆ ದಾನ ಪಡೆಯುತ್ತಾರೆ. ದಾಸರಾದ ಮೇಲೆ ತಂಬೂರಿ ನುಡಿಸಿ ಕಾಲಿಗೆ ಗೆಜ್ಜೆ ಕಟ್ಟಿ ನರ್ತಿಸುತ್ತಾ ಮಧುಕರ ವೃತ್ತಿಯನ್ನು ಆಚರಿಸುವ ಪುರಂದರರು ಸಾಕಷ್ಟು ಬಾರಿ ಭಿಕ್ಷೆ ಸಿಗದೆ ನಿರಾಶೆ ಹೊಂದಿದರೂ ಸಹ ತಮ್ಮ ನಿಯಮ ನಿಷ್ಠೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ ಹಾಗೂ ದಾನ ಮಾಡುವುದನ್ನು ತಪ್ಪಿಸುವುದಿಲ್ಲ. ಜಾತಿಗೆ ಮಹತ್ವ ಕೊಡದೆ ಎಲ್ಲರಿಗೂ ಸಂಗೀತ ಪಾಠವನ್ನು ಹೇಳಿಕೊಡುವ ಇವರಿಗೆ ವಿದ್ವತ್ತನ್ನು ಗುತ್ತಿಗೆ ಪಡೆದವರಂತೆ ಆಡುವ ಕೆಲವರು ಸಾಕಷ್ಟು ತೊಂದರೆ ಕೊಡುವುದೂ ಅಲ್ಲದೆ ಅವರನ್ನು ದೈಹಿಕವಾಗಿ ಹಲ್ಲೆ ಸಹ ಮಾಡಿಸುತ್ತಾರೆ. ಹಾಗೆಯೇ ಪುರಂದರದಾಸರು ರಚಿಸಿದ ಕೃತಿಗಳನ್ನು ವ್ಯಾಸತೀರ್ಥರು ಮಠಕ್ಕೆ ಸ್ವೀಕರಿಸಿ ಪುರಸ್ಕರಿಸಿದ್ದನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟ ಇವರು ಆ ಕೃತಿಗಳನ್ನು ಸುಟ್ಟು ಅವುಗಳನ್ನು ನಾಶ ಮಾಡಲು ಹೋಗುತ್ತಾರೆ. ಪ್ರಾಣದೇವರು ಶ್ರೀ ಆಂಜನೇಯ ಸ್ವಾಮಿಯು ಕೋಪಗೊಂಡು ಅವರನ್ನೆಲ್ಲ ಶಿಕ್ಷಿಸಿದಾಗ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಪುರಂದರರ ಬಳಿ ಕ್ಷಮೆ ಕೇಳುತ್ತಾರೆ. ಅವರನ್ನೆಲ್ಲ ಕ್ಷಮಿಸಿ ಪುರಂದರರು ಮಹಾನ್ ವ್ಯಕ್ತಿಯಾಗುತ್ತಾರೆ. ವ್ಯಾಸತೀರ್ಥರು ಒಂದು ಸಂದರ್ಭದಲ್ಲಿ ಪುರಂದರದಾಸರಿಗೆ ಹಿಂದಿನ ಜನ್ಮದಲ್ಲಿ ಬೇರಾರೂ ಆಗಿರದೆ ಶ್ರೀನಿವಾಸನ ಪರಮಭಕ್ತರಾದ ಹಾಗೂ ಮಹಾವಿಷ್ಣುವನ್ನು ನಿತ್ಯ ಸ್ತೋತ್ರ ಮಾಡುವ ನಾರದರಾಗಿದ್ದವರು ಎಂದು ಮನಗಾಣಿಸುತ್ತಾರೆ. ಅಷ್ಟೇ ಅಲ್ಲದೆ ವ್ಯಾಸಮಠದ ಹಾಗೂ ಪೀಠದ ತಮ್ಮ ಮುಂದಿನ ಉತ್ತರಾಧಿಕಾರಿಯಾದ ವಾದಿರಾಜರಿಗೆ ಪುರಂದರದಾಸರನ್ನು ಒಪ್ಪಿಸಿ ತಮಗೆ ದೈವದ ಕರೆ ಬಂದಿರುವುದಾಗಿ ಹೇಳಿ ದೈವದ ಸಂಪರ್ಕಕ್ಕೆ ತಮ್ಮನ್ನು ಲೀನಗೊಳಿಸುತ್ತಾರೆ. ಇದರೊಂದಿಗೆ ಈ ಚಿತ್ರ ಸುಖಾಂತ್ಯಗೊಳ್ಳುತ್ತದೆ. ಅಭಿನಯ. ಕನ್ನಡ ಶ್ರೇಷ್ಠರಾದ ಅಣ್ಣವರು ಕನ್ನಡ ನಾಡಿನ ದಾಸಶ್ರೇಷ್ಠರ ಪಾತ್ರದಲ್ಲಿ ಶ್ರೇಷ್ಠ ಅಭಿನಯ ನೀಡಿದ್ದಾರೆ. ಅಲ್ಲದೆ ಶ್ರೀ ಪುರಂದರರ ಪಾತ್ರವನ್ನು ಅನುಭವಿಸಿ ಅಭಿನಯಿಸಿ ಕನ್ನಡಿಗರ ಮನಸ್ಸನ್ನು ಸಂಪ್ರೀತಗೊಳಿಸಿದ್ದಾರೆ. ಚಿತ್ರದ ಪೂರ್ವ ಭಾಗದಲ್ಲಿ ಹಣ ಸಂಪಾದನೆಯೇ ಪರಮ ಗುರಿ ಎನ್ನುತ್ತಾ ಕಡು ಲೋಭಿಯಾಗಿ ಅನೇಕ ಸನ್ನಿವೇಶಗಳಲ್ಲಿ ನೋಡುಗರನ್ನು ಆಶ್ಚರ್ಯಪಡಿಸುತ್ತಾ ನಟಿಸಿರುವ ಅಣ್ಣವರು ಬಡ ಬ್ರಾಹ್ಮಣನೊಡನೆ ವ್ಯವಹರಿಸುವಾಗ ಕಣ್ಣನ್ನೇ ಪ್ರಧಾನ ಅಭಿನಯದ ಅಸ್ತ್ರವನ್ನಾಗಿ ಮಾಡಿಕೊಂಡು ಮುಖಭಾವದಲ್ಲೇ ಅಭಿನಯದ ಸೊಗಸನ್ನು ತೋರ್ಪಡಿಸಿ ಗೆದ್ದು ಬೀಗಿದ್ದಾರೆ. ತನ್ನ ಹೆಂಡತಿಯ ಮೂಗುತಿ ಕಳುವಾಗಿದೆ ಎಂದು ತಿಳಿದು ಅವಳೊಡನೆ ಕಠೋರತೆಯನ್ನು ಪ್ರದರ್ಶಿಸುವ ಸನ್ನಿವೇಶಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯದಿಂದ ನಮ್ಮನ್ನೆಲ್ಲ ಅಚ್ಚರಿಗೊಳಿಸುತ್ತಾರೆ. ಸನ್ನಿವೇಶಗಳನ್ನೇ ತಮ್ಮ ಅಭಿನಯದ ಪರಿಕರಗಳನ್ನಾಗಿಸಿದ ಕೆಲ ಸನ್ನಿವೇಶಗಳ ಅಭಿನಯ ಇದೋ ನಿಮಗಾಗಿ. ಇದು ನಿನಗೆ, ಇದು ವರದಪ್ಪ ಅವನ ಹೆಂಡತಿ. ಇಲ್ಲಡು, ಆ ಮುತ್ತನಂತಹ ಬಾಯಿಗೆ ಒಂದು ಬಹುಮಾನ. ಏನ್ ಸ್ವಾಮಿ ನೀವು ಸಿಕ್ಕದಷ್ಟು ತೃಪ್ತನಾಗದೆ ಇರೋನು ಬ್ರಾಹ್ಮಣನೇ ಅಲ್ಲ. ಹೋಗಿ ಹೋಗಿ. ಒಳಿತೇ ಆಯಿತು ನಮ್ಮ ಶ್ರೀಧರನ. ಬಿಡು 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 ಮನ ಸಂಶಯವ. ತಾವು ಗದಗಿನ ನಾರಾಯಣಪ್ಪನವರೇ? ವಿಠಲ. ಎಲ್ಲ ಕೈ ತಪ್ಪಿ ಬಿದ್ದು ಬಿಡ್ತಾ. ಈ ಒಳ್ಳೆ ಅದ್ಭುತವಾದ ಚಿತ್ರವನ್ನು ತಾವುಗಳೆಲ್ಲ ಮನೆ ಮಂದಿಯೊಂದಿಗೆ ತಮ್ಮ ಮಕ್ಕಳೊಂದಿಗೆ ನೋಡಿ ಆನಂದಿಸಿ ಅಂತ ನಾವು ಮತ್ತೊಮ್ಮೆ ಮನವಿ ಮಾಡ್ತೀವಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಅಗತ್ಯವಿದೆ. ಸ್ನೇಹಿತರೆ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.